ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು 9ನೇ ವಾರ್ಷಿಕ ಘಟಿಕೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಘಟಿಕೋತ್ಸವದಲ್ಲಿ ಒಟ್ಟು 1910 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ 102 ವಿದ್ಯಾರ್ಥಿಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಿದರು. ಈ ವೇಳೆ ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಕುಲದೀಪ್ ಕುಮಾರ್ ರೈನಾ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ ಭಾಗಿಯಾಗಿದ್ದರು. ತುಂಬ ಖುಷಿ ಆಗ್ತಿದೆ. ಈ ಯೂನಿವರ್ಸಿಟಿಗೆ ಚಾನ್ಸಲ್ಲಿ ಬಂದಿದ್ದು ನಾನು, ಬಟ್ ಇವಾಗ ಗ್ರ್ಯಾಜುಯೇಷನ್ ಆಗಿ ತುಂಬ ಖುಷಿ ಆಗ್ತಿದೆ ನಾನು ಯೂನಿವರ್ಸಿಟಿ ಸೇರಿಕೊಂಡಿದ್ದು. ಈಗ ನಾನು ಮಾಸ್ಟರ್ಸ್ ಇನ್ ಕ್ಲಿನಿಕಲ್ ಸೈಕಾಲಜಿ ಮಾಡ್ತಿದ್ದೀನಿ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ. ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಗೆ ತುಂಬ ಆಪರ್ಚುನಿಟಿ ಕೊಡ್ತಾರೆ. ನಾನು ರಾಮಯ್ಯ ಕಾಲೇಜಲ್ಲಿ ಮಾಸ್ಟರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಅನ್ನೋ ಕೋರ್ಸ್ ಮಾಡಿದ್ದು. ಸೊ ಬೇಸಿಕ್ಲಿ ಇಲ್ಲಿಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನಿಮಗೆ ಔಟ್ಕಮ್ ಬೇಸ್ಡ್ ಲರ್ನಿಂಗ್ ಕೊಡುತ್ತೆ. ಮೋರ್ ದ್ಯಾನ್ ನಿಮಗೆ ಟೆಕ್ಸ್ಟ್ ಬುಕ್ಸು ಇದೇ ಇರೋದಕ್ಕಿಂತ ನಿಮಗೆ ಫೀಲ್ಡ್ ವಿಸಿಟ್ಸ್ ಹೋಗಿ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಇರುತ್ತೆ ಇಲ್ಲಿ. ಸೊ ನಮಗೆ 2 ವರ್ಷದ ಸಮಯದಲ್ಲಿ ಗ್ರೂಪ್ ಪ್ರಾಜೆಕ್ಟ್ಗೆ ಅಂತ ನಾವು 15 ಡೇಸ್ ಸರ್ಗೂರಲ್ಲಿ ಒಂದು SVYM ಅನ್ನೋ ಆರ್ಗನೈಸೇಷನಲ್ಲಿ ಇದ್ವಿ. ಹಾಗೆ ಇಂಟರ್ನ್ಶಿಪ್ ಕೂಡ ಬಹಳಷ್ಟು ವಿಧವಾದ ಆರ್ಗನೈಸೇಷನ್ಸಲ್ಲಿ. ಸೊ ನಮಗೆ ಗ್ರೋಯಿಂಗ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗೇ ಸಿಗುತ್ತೆ. ಮತ್ತು ಇಲ್ಲಿ ಅಕಾಡೆಮಿಕ್ಸ್ ಅಲ್ಲದೆ ಇದ್ರೂ ನಾಟ್ ಜಸ್ಟ್ ಅಕಾಡೆಮಿಕ್ಸ್ ಬಟ್ ಕರಿಕ್ಯುಲರ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ತುಂಬ ಸ್ಕೋಪ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟ. ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು 9ನೇ ವಾರ್ಷಿಕ ಘಟಿಕೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಘಟಿಕೋತ್ಸವದಲ್ಲಿ ಒಟ್ಟು 1910 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ 102 ವಿದ್ಯಾರ್ಥಿಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಿದರು. ಈ ವೇಳೆ ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಕುಲದೀಪ್ ಕುಮಾರ್ ರೈನಾ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ ಭಾಗಿಯಾಗಿದ್ದರು. ತುಂಬ ಖುಷಿ ಆಗ್ತಿದೆ. ಈ ಯೂನಿವರ್ಸಿಟಿಗೆ ಚಾನ್ಸಲ್ಲಿ ಬಂದಿದ್ದು ನಾನು, ಬಟ್ ಇವಾಗ ಗ್ರ್ಯಾಜುಯೇಷನ್ ಆಗಿ ತುಂಬ ಖುಷಿ ಆಗ್ತಿದೆ ನಾನು ಯೂನಿವರ್ಸಿಟಿ ಸೇರಿಕೊಂಡಿದ್ದು. ಈಗ ನಾನು ಮಾಸ್ಟರ್ಸ್ ಇನ್ ಕ್ಲಿನಿಕಲ್ ಸೈಕಾಲಜಿ ಮಾಡ್ತಿದ್ದೀನಿ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ. ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಗೆ ತುಂಬ ಆಪರ್ಚುನಿಟಿ ಕೊಡ್ತಾರೆ. ನಾನು ರಾಮಯ್ಯ ಕಾಲೇಜಲ್ಲಿ ಮಾಸ್ಟರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಅನ್ನೋ ಕೋರ್ಸ್ ಮಾಡಿದ್ದು. ಸೊ ಬೇಸಿಕ್ಲಿ ಇಲ್ಲಿಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನಿಮಗೆ ಔಟ್ಕಮ್ ಬೇಸ್ಡ್ ಲರ್ನಿಂಗ್ ಕೊಡುತ್ತೆ. ಮೋರ್ ದ್ಯಾನ್ ನಿಮಗೆ ಟೆಕ್ಸ್ಟ್ ಬುಕ್ಸು ಇದೇ ಇರೋದಕ್ಕಿಂತ ನಿಮಗೆ ಫೀಲ್ಡ್ ವಿಸಿಟ್ಸ್ ಹೋಗಿ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಇರುತ್ತೆ ಇಲ್ಲಿ. ಸೊ ನಮಗೆ 2 ವರ್ಷದ ಸಮಯದಲ್ಲಿ ಗ್ರೂಪ್ ಪ್ರಾಜೆಕ್ಟ್ಗೆ ಅಂತ ನಾವು 15 ಡೇಸ್ ಸರ್ಗೂರಲ್ಲಿ ಒಂದು SVYM ಅನ್ನೋ ಆರ್ಗನೈಸೇಷನಲ್ಲಿ ಇದ್ವಿ. ಹಾಗೆ ಇಂಟರ್ನ್ಶಿಪ್ ಕೂಡ ಬಹಳಷ್ಟು ವಿಧವಾದ ಆರ್ಗನೈಸೇಷನ್ಸಲ್ಲಿ. ಸೊ ನಮಗೆ ಗ್ರೋಯಿಂಗ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗೇ ಸಿಗುತ್ತೆ. ಮತ್ತು ಇಲ್ಲಿ ಅಕಾಡೆಮಿಕ್ಸ್ ಅಲ್ಲದೆ ಇದ್ರೂ ನಾಟ್ ಜಸ್ಟ್ ಅಕಾಡೆಮಿಕ್ಸ್ ಬಟ್ ಕರಿಕ್ಯುಲರ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ತುಂಬ ಸ್ಕೋಪ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟ. ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು 9ನೇ ವಾರ್ಷಿಕ ಘಟಿಕೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಘಟಿಕೋತ್ಸವದಲ್ಲಿ ಒಟ್ಟು 1910 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ 102 ವಿದ್ಯಾರ್ಥಿಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಿದರು. ಈ ವೇಳೆ ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಕುಲದೀಪ್ ಕುಮಾರ್ ರೈನಾ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ ಭಾಗಿಯಾಗಿದ್ದರು. ತುಂಬ ಖುಷಿ ಆಗ್ತಿದೆ. ಈ ಯೂನಿವರ್ಸಿಟಿಗೆ ಚಾನ್ಸಲ್ಲಿ ಬಂದಿದ್ದು ನಾನು, ಬಟ್ ಇವಾಗ ಗ್ರ್ಯಾಜುಯೇಷನ್ ಆಗಿ ತುಂಬ ಖುಷಿ ಆಗ್ತಿದೆ ನಾನು ಯೂನಿವರ್ಸಿಟಿ ಸೇರಿಕೊಂಡಿದ್ದು. ಈಗ ನಾನು ಮಾಸ್ಟರ್ಸ್ ಇನ್ ಕ್ಲಿನಿಕಲ್ ಸೈಕಾಲಜಿ ಮಾಡ್ತಿದ್ದೀನಿ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ. ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಗೆ ತುಂಬ ಆಪರ್ಚುನಿಟಿ ಕೊಡ್ತಾರೆ. ನಾನು ರಾಮಯ್ಯ ಕಾಲೇಜಲ್ಲಿ ಮಾಸ್ಟರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಅನ್ನೋ ಕೋರ್ಸ್ ಮಾಡಿದ್ದು. ಸೊ ಬೇಸಿಕ್ಲಿ ಇಲ್ಲಿಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನಿಮಗೆ ಔಟ್ಕಮ್ ಬೇಸ್ಡ್ ಲರ್ನಿಂಗ್ ಕೊಡುತ್ತೆ. ಮೋರ್ ದ್ಯಾನ್ ನಿಮಗೆ ಟೆಕ್ಸ್ಟ್ ಬುಕ್ಸು ಇದೇ ಇರೋದಕ್ಕಿಂತ ನಿಮಗೆ ಫೀಲ್ಡ್ ವಿಸಿಟ್ಸ್ ಹೋಗಿ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಇರುತ್ತೆ ಇಲ್ಲಿ. ಸೊ ನಮಗೆ 2 ವರ್ಷದ ಸಮಯದಲ್ಲಿ ಗ್ರೂಪ್ ಪ್ರಾಜೆಕ್ಟ್ಗೆ ಅಂತ ನಾವು 15 ಡೇಸ್ ಸರ್ಗೂರಲ್ಲಿ ಒಂದು SVYM ಅನ್ನೋ ಆರ್ಗನೈಸೇಷನಲ್ಲಿ ಇದ್ವಿ. ಹಾಗೆ ಇಂಟರ್ನ್ಶಿಪ್ ಕೂಡ ಬಹಳಷ್ಟು ವಿಧವಾದ ಆರ್ಗನೈಸೇಷನ್ಸಲ್ಲಿ. ಸೊ ನಮಗೆ ಗ್ರೋಯಿಂಗ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗೇ ಸಿಗುತ್ತೆ. ಮತ್ತು ಇಲ್ಲಿ ಅಕಾಡೆಮಿಕ್ಸ್ ಅಲ್ಲದೆ ಇದ್ರೂ ನಾಟ್ ಜಸ್ಟ್ ಅಕಾಡೆಮಿಕ್ಸ್ ಬಟ್ ಕರಿಕ್ಯುಲರ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ತುಂಬ ಸ್ಕೋಪ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟ. ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು 9ನೇ ವಾರ್ಷಿಕ ಘಟಿಕೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಘಟಿಕೋತ್ಸವದಲ್ಲಿ ಒಟ್ಟು 1910 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ 102 ವಿದ್ಯಾರ್ಥಿಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಿದರು. ಈ ವೇಳೆ ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಕುಲದೀಪ್ ಕುಮಾರ್ ರೈನಾ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ ಭಾಗಿಯಾಗಿದ್ದರು.
ತುಂಬ ಖುಷಿ ಆಗ್ತಿದೆ. ಈ ಯೂನಿವರ್ಸಿಟಿಗೆ ಚಾನ್ಸಲ್ಲಿ ಬಂದಿದ್ದು ನಾನು, ಬಟ್ ಇವಾಗ ಗ್ರ್ಯಾಜುಯೇಷನ್ ಆಗಿ ತುಂಬ ಖುಷಿ ಆಗ್ತಿದೆ ನಾನು ಯೂನಿವರ್ಸಿಟಿ ಸೇರಿಕೊಂಡಿದ್ದು. ಈಗ ನಾನು ಮಾಸ್ಟರ್ಸ್ ಇನ್ ಕ್ಲಿನಿಕಲ್ ಸೈಕಾಲಜಿ ಮಾಡ್ತಿದ್ದೀನಿ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ. ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಗೆ ತುಂಬ ಆಪರ್ಚುನಿಟಿ ಕೊಡ್ತಾರೆ. ನಾನು ರಾಮಯ್ಯ ಕಾಲೇಜಲ್ಲಿ ಮಾಸ್ಟರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಅನ್ನೋ ಕೋರ್ಸ್ ಮಾಡಿದ್ದು. ಸೊ ಬೇಸಿಕ್ಲಿ ಇಲ್ಲಿಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನಿಮಗೆ ಔಟ್ಕಮ್ ಬೇಸ್ಡ್ ಲರ್ನಿಂಗ್ ಕೊಡುತ್ತೆ. ಮೋರ್ ದ್ಯಾನ್ ನಿಮಗೆ ಟೆಕ್ಸ್ಟ್ ಬುಕ್ಸು ಇದೇ ಇರೋದಕ್ಕಿಂತ ನಿಮಗೆ ಫೀಲ್ಡ್ ವಿಸಿಟ್ಸ್ ಹೋಗಿ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಇರುತ್ತೆ ಇಲ್ಲಿ. ಸೊ ನಮಗೆ 2 ವರ್ಷದ ಸಮಯದಲ್ಲಿ ಗ್ರೂಪ್ ಪ್ರಾಜೆಕ್ಟ್ಗೆ ಅಂತ ನಾವು 15 ಡೇಸ್ ಸರ್ಗೂರಲ್ಲಿ ಒಂದು SVYM ಅನ್ನೋ ಆರ್ಗನೈಸೇಷನಲ್ಲಿ ಇದ್ವಿ. ಹಾಗೆ ಇಂಟರ್ನ್ಶಿಪ್ ಕೂಡ ಬಹಳಷ್ಟು ವಿಧವಾದ ಆರ್ಗನೈಸೇಷನ್ಸಲ್ಲಿ. ಸೊ ನಮಗೆ ಗ್ರೋಯಿಂಗ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗೇ ಸಿಗುತ್ತೆ. ಮತ್ತು ಇಲ್ಲಿ ಅಕಾಡೆಮಿಕ್ಸ್ ಅಲ್ಲದೆ ಇದ್ರೂ ನಾಟ್ ಜಸ್ಟ್ ಅಕಾಡೆಮಿಕ್ಸ್ ಬಟ್ ಕರಿಕ್ಯುಲರ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ತುಂಬ ಸ್ಕೋಪ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟ. ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು 9ನೇ ವಾರ್ಷಿಕ ಘಟಿಕೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಘಟಿಕೋತ್ಸವದಲ್ಲಿ ಒಟ್ಟು 1910 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ 102 ವಿದ್ಯಾರ್ಥಿಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಿದರು. ಈ ವೇಳೆ ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಕುಲ್ದೀಪ್ ಕುಮಾರ್ ರೈನಾ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ ಭಾಗಿಯಾಗಿದ್ದರು. ತುಂಬ ಖುಷಿ ಆಗ್ತಿದೆ. ಈ ಯೂನಿವರ್ಸಿಟಿಗೆ ಚಾನ್ಸಲ್ಲಿ ಬಂದಿದ್ದು ನಾನು, ಬಟ್ ಇವಾಗ ಗ್ರ್ಯಾಜುಯೇಷನ್ ಆಗಿ ತುಂಬ ಖುಷಿ ಆಗ್ತಿದೆ ನಾನು ಯೂನಿವರ್ಸಿಟಿ ಸೇರಿಕೊಂಡಿದ್ದು. ಈಗ ನಾನು ಮಾಸ್ಟರ್ಸ್ ಇನ್ ಕ್ಲಿನಿಕಲ್ ಸೈಕಾಲಜಿ ಮಾಡ್ತಿದ್ದೀನಿ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ. ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಗೆ ತುಂಬ ಆಪರ್ಚುನಿಟಿ ಕೊಡ್ತಾರೆ. ನಾನು ರಾಮಯ್ಯ ಕಾಲೇಜಲ್ಲಿ ಮಾಸ್ಟರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಅನ್ನೋ ಕೋರ್ಸ್ ಮಾಡಿದ್ದು. ಸೊ ಬೇಸಿಕ್ಲಿ ಇಲ್ಲಿಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನಿಮಗೆ ಔಟ್ಕಮ್ ಬೇಸ್ಡ್ ಲರ್ನಿಂಗ್ ಕೊಡುತ್ತೆ. ಮೋರ್ ದ್ಯಾನ್ ನಿಮಗೆ ಟೆಕ್ಸ್ಟ್ ಬುಕ್ಸು ಇದೇ ಇರೋದಕ್ಕಿಂತ ನಿಮಗೆ ಫೀಲ್ಡ್ ವಿಸಿಟ್ಸ್ ಹೋಗಿ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಇರುತ್ತೆ ಇಲ್ಲಿ. ಸೊ ನಮಗೆ 2 ವರ್ಷದ ಸಮಯದಲ್ಲಿ ಗ್ರೂಪ್ ಪ್ರಾಜೆಕ್ಟ್ಗೆ ಅಂತ ನಾವು 15 ಡೇಸ್ ಸರ್ಗೂರಲ್ಲಿ ಒಂದು SVYM ಅನ್ನೋ ಆರ್ಗನೈಸೇಷನಲ್ಲಿ ಇದ್ವಿ. ಹಾಗೆ ಇಂಟರ್ನ್ಶಿಪ್ ಕೂಡ ಬಹಳಷ್ಟು ವಿಧವಾದ ಆರ್ಗನೈಸೇಷನ್ಸಲ್ಲಿ. ಸೊ ನಮಗೆ ಗ್ರೋಯಿಂಗ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗೇ ಸಿಗುತ್ತೆ. ಮತ್ತು ಇಲ್ಲಿ ಅಕಾಡೆಮಿಕ್ಸ್ ಅಲ್ಲದೆ ಇದ್ರೂ ನಾಟ್ ಜಸ್ಟ್ ಅಕಾಡೆಮಿಕ್ಸ್ ಬಟ್ ಕರಿಕ್ಯುಲರ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ತುಂಬ ಸ್ಕೋಪ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟ. ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು 9ನೇ ವಾರ್ಷಿಕ ಘಟಿಕೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಘಟಿಕೋತ್ಸವದಲ್ಲಿ ಒಟ್ಟು 1910 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಶೈಕ್ಷಣಿಕವಾಗಿ ಸಾಧನೆ ಮಾಡಿದ 102 ವಿದ್ಯಾರ್ಥಿಗಳಿಗೆ ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಿದರು. ಈ ವೇಳೆ ರಾಮಯ್ಯ ಅನ್ವಯಿಕ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಕುಲ್ದೀಪ್ ಕುಮಾರ್ ರೈನಾ ಸೇರಿದಂತೆ ಕಾಲೇಜಿನ ಆಡಳಿತ ಮಂಡಳಿ ಭಾಗಿಯಾಗಿದ್ದರು. ತುಂಬ ಖುಷಿ ಆಗ್ತಿದೆ. ಈ ಯೂನಿವರ್ಸಿಟಿಗೆ ಚಾನ್ಸಲ್ಲಿ ಬಂದಿದ್ದು ನಾನು, ಬಟ್ ಇವಾಗ ಗ್ರ್ಯಾಜುಯೇಷನ್ ಆಗಿ ತುಂಬ ಖುಷಿ ಆಗ್ತಿದೆ ನಾನು ಯೂನಿವರ್ಸಿಟಿ ಸೇರಿಕೊಂಡಿದ್ದು. ಈಗ ನಾನು ಮಾಸ್ಟರ್ಸ್ ಇನ್ ಕ್ಲಿನಿಕಲ್ ಸೈಕಾಲಜಿ ಮಾಡ್ತಿದ್ದೀನಿ ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ. ತುಂಬ ಚೆನ್ನಾಗಿದೆ. ಸ್ಟೂಡೆಂಟ್ಗೆ ತುಂಬ ಆಪರ್ಚುನಿಟಿ ಕೊಡ್ತಾರೆ. ನಾನು ರಾಮಯ್ಯ ಕಾಲೇಜಲ್ಲಿ ಮಾಸ್ಟರ್ಸ್ ಆಫ್ ಪಬ್ಲಿಕ್ ಹೆಲ್ತ್ ಅನ್ನೋ ಕೋರ್ಸ್ ಮಾಡಿದ್ದು. ಸೊ ಬೇಸಿಕ್ಲಿ ಇಲ್ಲಿಂದು ಡಿಫ್ರೆನ್ಸ್ ಏನಂತ ಹೇಳಿದ್ರೆ ನಿಮಗೆ ಔಟ್ಕಮ್ ಬೇಸ್ಡ್ ಲರ್ನಿಂಗ್ ಕೊಡುತ್ತೆ. ಮೋರ್ ದ್ಯಾನ್ ನಿಮಗೆ ಟೆಕ್ಸ್ಟ್ ಬುಕ್ಸು ಇದೇ ಇರೋದಕ್ಕಿಂತ ನಿಮಗೆ ಫೀಲ್ಡ್ ವಿಸಿಟ್ಸ್ ಹೋಗಿ ಅಪ್ಲಿಕೇಶನ್ ಬೇಸ್ಡ್ ಲರ್ನಿಂಗ್ ಇರುತ್ತೆ ಇಲ್ಲಿ. ಸೊ ನಮಗೆ 2 ವರ್ಷದ ಸಮಯದಲ್ಲಿ ಗ್ರೂಪ್ ಪ್ರಾಜೆಕ್ಟ್ಗೆ ಅಂತ ನಾವು 15 ಡೇಸ್ ಸರ್ಗೂರಲ್ಲಿ ಒಂದು SVYM ಅನ್ನೋ ಆರ್ಗನೈಸೇಷನಲ್ಲಿ ಇದ್ವಿ. ಹಾಗೆ ಇಂಟರ್ನ್ಶಿಪ್ ಕೂಡ ಬಹಳಷ್ಟು ವಿಧವಾದ ಆರ್ಗನೈಸೇಷನ್ಸಲ್ಲಿ. ಸೊ ನಮಗೆ ಗ್ರೋಯಿಂಗ್ ಆಪರ್ಚುನಿಟೀಸ್ ತುಂಬ ಚೆನ್ನಾಗೇ ಸಿಗುತ್ತೆ. ಮತ್ತು ಇಲ್ಲಿ ಅಕಾಡೆಮಿಕ್ಸ್ ಅಲ್ಲದೆ ಇದ್ರೂ ನಾಟ್ ಜಸ್ಟ್ ಅಕಾಡೆಮಿಕ್ಸ್ ಬಟ್ ಕರಿಕ್ಯುಲರ್ ಮತ್ತು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ತುಂಬ ಸ್ಕೋಪ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟ.